कित्तूर तालुक्यातील एमके हुबळी येथील मलप्रभा सहकारी साखर कारखान्यात झालेल्या गैरव्यवहार आणि भ्रष्टाचाराची सखोल चौकशी करावी या मागणीसाठी सोमवारी कर्नाटक राज्य शेतकरी संघ महासंघाने आंदोलन करून जिल्हाधिकाऱ्यांना निवेदन सादर केले। मलप्रभा सहकारी साखर कारखान्यात 2018 पासून आतापर्यंत मोठ्या प्रमाणात भ्रष्टाचार झालेला आहे। या संदर्भात आधीच लोकायुक्तांकडे तक्रार दाखल होऊन चौकशीही सुरू असल्याचं निवेदनात नमूद करण्यात आले। गेल्या 3 वर्षात मलप्रभा साखर कारखान्यात झालेल्या भ्रष्टाचारासंबंधी कर्नाटक राज्य शेतकरी संघ महासंघाने लोकायुक्त आणि सरकारकडे कागदपत्रे दिली आहेत। यात सुमारे 72 कोटी रुपयांचा भ्रष्टाचार झालेला असून याची सखोल चौकशी करून दोषींवर कारवाई करावी अशी मागणी करण्यात आली। ರೈತ ಸಂಘ ಮಹಾಸಂಘ ಒಕ್ಕೂಟದ ವತಿಯಿಂದ ಇವತ್ತು ಏನಾಗ್ತಾ ಇದೆಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅದರಾಗ ಸ್ಪೆಷಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಹಕಾರಿ ರಂಗದಲ್ಲಿ ಇರುವಂತಹ ಸಕ್ಕರೆ ಕಾರ್ಖಾನೆಗಳು ಇವತ್ತು ಅವಸಾನದ ಅಂಚಿನೊಳಗೈತಿ। ಯಾಕಪ್ಪ ಅಂತಂದ್ರೆ ಅಲ್ಲಿ ನಡೆಯುವಂತ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ಅದನ್ನ ಬಯಲಿಗೆ ಎಳೆದು ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಮಾಡಿದ್ದ ಇತಿಹಾಸನೇ ಇಲ್ಲ। ಈ ರೀತಿಯಾದಂತ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ಇವತ್ತು ಸಹಕಾರಿ ರಂಗ ಸಕ್ಕರೆ ಕಾರ್ಖಾನೆಗಳು ಹಾಳಾಗತ್ತವ, ಪ್ರೈವೇಟ್ ಸಕ್ಕರೆ ಕಾರ್ಖಾನೆಗಳು ಇವತ್ತು ತಲೆ ಎತ್ತಾ ಇದ್ದಾವೆ, ಒಂದಾದ್ಮೇಲೆ ಒಂದು ತಲೆ ಎತ್ತಾ ಇದ್ದಾವೆ। ಈ ಸಹಕಾರಿ ರಂಗ ಉಳಿದ್ರನ ಇವತ್ತು ನಮ್ಮ ಭಾರತ ದೇಶದೊಳಗೆ ಕರ್ನಾಟಕದೊಳಗೆ ಭಾರತ ದೇಶದೊಳಗೆ ಇವತ್ತು ಉಳಿತೈತೆ ಅನ್ನುವಂಥದ್ದು, ರೈತರು ಉಳಿತಾರ ಅನ್ನುವಂಥದ್ದನ್ನು ನೇರವಾಗಿ ನಾನು ಹೇಳ್ತೀನಿ। ಇದು ಏನಾಗೈತಪ್ಪ ಅಂದ್ರೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಳಗ ತಮಗೆ ಮಾಧ್ಯಮದವರಿಗೂ ಎಲ್ಲರಿಗೂ ಗೊತ್ತಿರುವಂತ ವಿಷಯ, ಸತತವಾಗಿ 1 ವರ್ಷದಿಂದ ಹೋರಾಟ ಮಾಡಿದ್ವಿ ನಾವು। ಆ 1 ವರ್ಷದ ಹೋರಾಟದ ಪ್ರತಿಫಲವಾಗಿ ಶಿವಾನಂದ ಪಾಟೀಲ್ ಅವರು ನೇರವಾಗಿ ಕಾರ್ಖಾನೆಗನ ಭೇಟಿ ಕೊಟ್ಟು ಕಾರ್ಖಾನೆ ನಡೆದಂತ ಅವ್ಯವಹಾರದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲರ ಜೊತೆ ಚರ್ಚೆ ಮಾಡಿ ಅವರು ನಮಗೆ ಆದೇಶ ಮಾಡಿದ್ರು। ಏನ್ ಆದೇಶ ಮಾಡಿದ್ರಪ್ಪ ಅಂದ್ರೆ ತನಿಖೆಗೆ ಆದೇಶ ಮಾಡಿದ್ರು, ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ರು। ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ರು, ಅದರೊಳಗೂ ಕೂಡ ರಾಜಕೀಯ ಮಾಡುವಂತ ಕೆಲಸ ಮಾಡಿದ್ರು। ಯಾಕಪ್ಪ ಅಂತಂದ್ರೆ ಸನ್ 2023-24ನೇ ಸಾಲು ಆಮೇಲೆ 24-25ನೇ ಸಾಲಿನೊಳಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ। ಅಂತ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಂತಹ ಒಂದು ಕಾರ್ಖಾನೆ ಒಳಗ ಹಿಂದೆ ಏನು ನಡೆದ ಇದ್ದಂತದನ್ನ ತನಿಖೆಗೆ ಆದೇಶ ಮಾಡ್ತಾರೆ। ತನಿಖೆ ಆದೇಶ ಯಾವುದನ್ನ ಮಾಡ್ಬೇಕಾಗೈತಲ್ಲ ಅದನ್ನ ಬಿಡ್ತಾರೆ। ಇದ್ರೊಳಗೆ ಯಾವ್ಯಾವ ರಾಜಕೀಯ ಲೀಡರ್ಗಳು ಅದಾರೋ ಅದು ದಯವಿಟ್ಟು ಹೊರಗೆ ಬರ್ಬೇಕಾಗೈತಿ। ಇವತ್ತು ದಯವಿಟ್ಟು ನಾನು ಸರ್ಕಾರಕ್ಕೆ ನಾವು DC ಅವ್ರ ಮುಖಾಂತರ ಒಂದು ಮನವಿ ಕೊಡ್ತಾ ಇದ್ದೇವೆ, ಇದು ಇಲ್ಲಿವರೆಗೇನು ತನಿಖೆ ಆಗ್ಬೇಕು। ಇಲ್ಲಿವರೆಗೆ ಅಂದ್ರೆ 2025 ತನಿಖೆ ಆಗಲೇಬೇಕು। ಆಗದಿದ್ರ ಇದು ಇವತ್ತು ನಾವು ಸಾಂಕೇತಿಕವಾಗಿ ಹೇಳಲಿಕ್ಕೆ ಬಂದಿದ್ದೇವೆ। ತಾವು ಎಲ್ಲ ಮಾಧ್ಯಮದ ಮುಖಾಂತರ ನಾನು ಹೇಳ್ತೀನಿ, ಮತ್ತೊಮ್ಮೆ ಮುಗಿದೊಮ್ಮೆ ಹೇಳ್ತೀನಿ, ತನಿಖೆ ಮಾಡಿಸ್ಲಿಕ್ಕೆ ಸಹಕಾರ ಮಾಡಿಕೊಡ್ರಿ ಅಂತ ಸರ್ಕಾರನ ಕೇಳ್ತೀನಿ। ಇಲ್ಲ ಅಂತಂದ್ರೆ ಬಹಳ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಬಸನಗೌಡ ಪಾಟೀಲ್। ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ನಿಮಿತ್ತವಾಗಿ 1 ವರ್ಷದಿಂದ ಸತತವಾಗಿ 1 ವರ್ಷದಿಂದ ಅಲ್ಲಿ ನಡೆದಂತ ಕಾರ್ಖಾನೆಯಲ್ಲಿ ಆಡಳಿತ ಮಂಡಳಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಿಂದ ಆದಂತ ಅವ್ಯವಹಾರದ ಬಗ್ಗೆ ತನಿಖೆ ಮಾಡಿಸಲಿಕ್ಕೆ 1 ವರ್ಷದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಾಗೂ ಬೆಂಗಳೂರಿಂದ ಎಲ್ಲ ಕಚೇರಿಗಳಿಗೆ ಸಂಬಂಧಪಟ್ಟ ಎಲ್ಲ ಕಚೇರಿಗಳಿಗೆ ಓಡಾಟ ಮಾಡಿದ್ರು। ಆ ತನಿಖೆ ಮಾಡಿಸಲಿಕ್ಕೆ ಹೋರಾಟ ಮಾಡಿದ್ರು, ಅವರು ಯಾರು ಸ್ಪಂದಿಸಾಗಣ। ಆಮೇಲೆ ಶಿವಾನಂದ ಪಾಟೀಲ್ ಸನ್ಮಾನ್ಯ ಸಕ್ಕರೆ ಸಚಿವರಾದಂತ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನ್ಯಾಯಾಂಗ ತನಿಖೆಯನ್ನ ಜುಡಿಷಿಯಲ್ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದರು। ಆದ್ರೆ ಆ ಹೋರಾಟವನ್ನ ನಾವು ಅವರ ಆದೇಶವನ್ನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದಿಂದ ಸ್ವಾಗತ ವಹಿಸ್ತೇವೆ। ಇದರಲ್ಲಿ ಏನಾಗೈತಪ್ಪ ಅಂದ್ರೆ 2017-18ರಿಂದ 2023 ಮಾತ್ರ ತನಿಖೆಗೆ ಆದೇಶ ಮಾಡಿದ್ದಾರೆ। ಅದು ನಡೆದದ್ದು 24-25 ನಡುವೆ ಏನಾಗೈತಲ್ಲ ಅವ್ಯವಹಾರ, ಅಲ್ಲಿ ಮಾತ್ರ ದೊಡ್ಡ ಅವ್ಯವಹಾರ ಆಗೈತಿ, ಅದನ್ನ ಅವ್ರು ಕಾಣಿಸಿಲ್ಲ। ಇದ್ರೊಳಗ ಆಡಳಿತದೊಳಗ ಒಂದು ಪಿತೂರಿ ನಡೆದೈತಿ। ಇದು 2024-25 ಏನ್ ನಡೆದೈತಲ್ಲ ಅವ್ಯವಹಾರ, ಅದನ್ನ ತನಿಖೆ ಮಾಡದಂತ ಒಂದು ವ್ಯವಸ್ಥಿತವಾದ ಪಿತೂರಿ ನಡೆಯುತ್ತೆ। ಅದಕ್ಕಾಗಿ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದಿಂದ ಸನ್ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ
ಹಾಗೂ RC ಅವರಿಗೆ ಇವರ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಸಕ್ಕರೆ ಸಚಿವರಿಗೂ ಕೋಆಪರೇಟಿವ್ ಸಚಿವರಿಗೂ ಎಲ್ಲರಿಗೂ ಇದನ್ನ ಮುಟ್ಸಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೇವೆ. ಕಾರಣ ಇನ್ನು 2-3 ದಿವಸ ಒಳಗೆ ಅದಕ್ಕೆ ತಡೆ ತಗೊಂಡ್ಬಂದು ತನಿಖೆ ಮಾಡಲಿಕ್ಕೆ 2024-25 ತನಿಖೆ ಮಾಡಿಸ್ಬೇಕಂತೇಳಿ ಸನ್ಮಾನ್ಯ ಸರ್ಕಾರದಲ್ಲಿ ಎಲ್ಲ ಕೇಳ್ಕೊಳ್ತೇವೆ. ಆದಷ್ಟು ಶೀಘ್ರ ಇದನ್ನ ಮಾಡಲಿಲ್ಲ ಅಂದ್ರೆ ನಾವು ಮಹಾಸಂಘ ಒಕ್ಕೂಟದಿಂದ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ತಮ್ಮ ಮಾಧ್ಯಮ ಉಪಕಾರ ಇದಕ್ಕೆ ಮುಂದೆ ಕೇಳ್ಕೊಳ್ಳಕ್ ಇಷ್ಟಪಡ್ತೇನೆ. ಬೀರಪ್ಪ ದೇಶನವರು, ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟ ರಾಜ್ಯಾಧ್ಯಕ್ಷ. या प्रसंगी बीरप्पा देसनूर, बसनगौस पाटील यांच्यासह इतर जण उपस्थित होते. संकल्प शिंदे, KMM मराठी, बेळगाव.